ಸಂಗೀತಕ್ಕೆ ಸಂಬಂಧಿಸಿದಂಗೆ ಧಾರವಾಡದಲ್ಲಿ ಸಾಕಷ್ಟು ಜನ ಸಿಗ್ತಾ ಇರ್ತಾರೆ. ಅಲ್ಲಿ ಕಲಾಕಾರರ ಪ್ರೀತಿಸುವ ಜನರು ಸಾಕಷ್ಟು. ಇವರ ಈ ಒಂದು ತಬಲಾ ವಾದನ ಕೇಳೋ ಸಲುವಾಗಿ ಕಲಾಭವನದಲ್ಲಿ ಸಾಕಷ್ಟು ಟಿಕೆಟ್ ಇಟ್ಟು ಸಹ ಗದ್ದಲಾಗಿ ಟಿಕೆಟ್ ಸಿಗಲಾರದವರು ಕಲ್ಲೈಸಿದಂಥ ಒಂದು ಸಂದರ್ಭದಲ್ಲೇ ಒಳಗೆ ಕೊಡ್ತಂಥ ನಮ್ಮ ಕಲಾವಿದ ಈ ನಾಸಿರ್ ಹುಸೇನ್ ತಬಲಾ ಕಾರ್ಯಕ್ರಮ ಆರಂಭದಲ್ಲೇ ಅವರು ಇನ್ನೇನು ನಾದು ಸ್ಟಾರ್ಟ್ ಮಾಡಬೇಕು ಅಥವಾ ವಾದನನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲೇ ಎದುರಿಗೆ ಪರದೆ ಸರಿದ ತಕ್ಷಣ ಎದುರು ಕಂಡಿದ್ದು ಮಲ್ಲಿಕಾರ್ಜುನ್ ಮನ್ಸೂರ್, ಕನ್ನಡಿಗರ ಹೆಮ್ಮೆ ವ್ಯಕ್ತಿ ಸಂಗೀತದಲ್ಲಿ, ಅದರಲ್ಲೂ ಹಿಂದೂಸ್ತಾನಿ ಸಂಗೀತದಲ್ಲಿ ಅವ್ರನ್ನ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನೋಡಿದ ತಕ್ಷಣ ವಿಶ್ವವಿಖ್ಯಾತ ವ್ಯಕ್ತಿತ್ವ ಪಡೆದಂಥ ಒಬ್ಬ ಈ ವ್ಯಕ್ತಿ ಸಡನ್ನಾಗಿ ಸ್ಟೇಜ್ ಮೇಲೆ ಕೆಳಗೆ ಬಂದು ಮತ್ತು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಹೋಗಿ ಕುಳಿತುಕೊಳ್ತಾರಪ್ಪ ಅಂದ್ರೆ ಸ್ಥಾನದಲ್ಲಿದು. ಇಂಥ ಒಬ್ಬ ಅದ್ಭುತ ವ್ಯಕ್ತಿ ಅನೇಕ ಶಿಷ್ಯರನ್ನು ಪಡೆದರು, ಅನೇಕ ಗುರುಗಳನ್ನು ಪಡೆದರು ಅನ್ನೋದು ಸಹಿತ ಇಲ್ಲಿ ಗಮನಾರ್ಹ. ಮತ್ತು ಅವರ ಬೋಲುಗಳ ಬಗ್ಗೆ ಅಂತ ಹೇಳುವ ಯಾವ ಮಾತುಗಳು ಇಲ್ಲ. ಅಷ್ಟು ಸುಂದರವಾಗಿ ತಮ್ಮ ಬೆರಳುಗಳನ್ನು ಕುಣಿಸ್ತಾ ಇದ್ದರು, ಧ್ವನಿಯನ್ನು ಹೊರಡಿಸ್ತಾ ಇದ್ದರು. ಮತ್ತು ಅದರಲ್ಲೂ ಸಹ ಕಲಾವಿದರಿಗೆ ಒಬ್ಬ ಹಾಡುಗಾರ ಇರ್ಬೋದು, ಅದು ಮತ್ತು ಇನ್ನೊಬ್ಬ ಸಂಗೀತಗಾರ ಇರ್ಬೋದು, ಅವರಿಗೆಲ್ಲ ತನ್ನ ವ್ಯಕ್ತಿತ್ವದಿಂದ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದೆಲ್ಲ ಸಂಗೀತದಲ್ಲ ಅದು ಅದ್ಭುತವಾಗಿ ಇವರಲ್ಲೇ ಬೆರೆತು ಹೋದಿದ್ದು ಅನ್ನೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ದಿಗ್ಗಜರಾದಂಥ ಅನೇಕ ದಿಗ್ಗಜರು, ವಿಶೇಷವಾಗಿ ನೃತ್ಯದಲ್ಲಿ ಮಹಾನ್, ಅದರಲ್ಲೂ ಕಥಕ್ ಸಾಮ್ರಾಟ ಪಂಡಿತ್ ಬಿರ್ಜು ಮಹಾರಾಜರ ಜೊತೆಗೆ ಇವರು ತಮ್ಮ ಸಂಗೀತವನ್ನು ಬೆರೆಸಿ ನುಡಿಸಿದ್ದು ಇವತ್ತಿಗೂ ಅದನ್ನು ನೋಡಿದಂಥವ್ರು ನೆನಪಿಸ್ತಾ ಇರ್ತಾರೆ. ಏನು ಅದ್ಭುತಪ್ಪ ಅನ್ನುವಂಥ ಮಾತನ್ನು. ಇಂತಹ ವಾದ್ ತಾಜ್ ಅಡ್ವರ್ಟೈಸ್ ನಮ್ಮ ನಾಸಿರ್ ಹುಸೇನ್ ತಮ್ಮ ವಾದ್ ತಾಜ್ ಜೊತೆಗೆ ಟಾಟಾರವನ್ನು ಸಹ, ರತನ್ ಟಾಟಾರವನ್ನು ಸಹ ಶಾಶ್ವತವಾಗಿ ಆ ತಾಜ್ ಜೊತೆಗೆ ಉಳಿಯೋಂಗೆ ಮಾಡಿದ್ದು ಬಹಳ ಗಮನಾರ್ಹ. ಇವತ್ತು ನಮಗೆ ಸಹಜವಾಗಿ ನಾವು ನೆನಪಿಸ್ಕೊಂಡಾಗ ನಮ್ಮ ಕನಸಿಗೆ ಬರುವಂಥ ತಾಜ್ ಅಂದಾಗ ಸಹಜವಾಗಿ ತಾಜ್ ಮಹಲ್ ಜೊತೆಗೆ ನಮ್ಮ ಜಾಕೀರ್ ಹುಸೇನ್ ಅವರು ಅಂಥ ಅದ್ಭುತ ವ್ಯಕ್ತಿ. ಅನೇಕ ಮಹಾನ್ ಅವರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅವರು ಅನೇಕ ಈ ಸಂಗೀತಗಾರರೊಂದಿಗೆ ತಬಲಾ ವಾದಕರೊಂದಿಗೆ ವೈವಿಧ್ಯಮಯ ಈ ಒಂದು ಉಪಕರಣಗಳ ಜೊತೆಗೆ ಅಥವಾ ಸಂಗೀತ ಉಪಕರಣಗಳ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅಲ್ಲಿ ತಮ್ಮ ಶ್ರೇಷ್ಠತೆಯನ್ನು ಮೆರೆದು ನಾವು ಮರಲಿಕ್ಕೆ ಆಗೋದಿಲ್ಲ. ಇಂಥ ಒಬ್ಬ ವ್ಯಕ್ತಿ, ಅದರಲ್ಲೂ ವಿಶೇಷವಾಗಿ ಜಾಕೀರ್ ಹುಸೇನ್ ಅವರು ಏನಪ್ಪ ಅಂತಂದ್ರೆ ಯಾರ್ಯಾರ ಜೊತೆಗೆ ತಮ್ಮ ಕಾರ್ಯಕ್ರಮ ಕೊಟ್ಟಿದ್ದಾರಪ್ಪ ಅಂದ್ರೆ ಪಂಡಿತ್ ರವಿಶಂಕರ್, ಉಸ್ತಾದ್ ಅಲಿ ಅಕ್ಬರ್ ಖಾನ್, ಅದರ ಜೊತೆಗೆ ಬಿಸ್ಮಿಲ್ಲಾ ಖಾನ್, ಪಂಡಿತ್ ಶಾಂತ್ ಪ್ರಸಾದ್, ಪಂಡಿತ್ ಕಿಶನ್ ಮಹಾರಾಜ್, ಇಂಥ ದಿಗ್ಗಜರೊಂದಿಗೆ ತಮ್ಮ ತಬಲಾ ವಾದದಿಂದ ಗುರುತಿಸಿಕೊಂಡವರು. ಸಾಮಾನ್ಯ ಅತ್ವವನ್ನು ಪಡೆದಂಥ ತಬಲಾ ಇವರ ಹಸ್ತದಿಂದಾಗಿ ಇವತ್ತು ವಿಶ್ವವಿಖ್ಯಾತಿಯನ್ನು ಪಡೆದದ್ದು. ಅದಕ್ಕೆ ಗೌರವ ಸಲ್ಲಬೇಕು.